ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 3 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತು ವೆನಸ್ಡೇ. ಸೊ ಅಟ್ಲೀಸ್ಟ್ ಒಂದು 3 to 4 ಲೀಟರ್ಸ್ ವಾಟರ್ ಆದರೆ ಕುಡಿಯೋಕ್ಕೆ ಟ್ರೈ ಮಾಡಿರಿ. ಅದು ಏನಕ್ಕೆ ಕುಡಿಬೇಕಂತ ಎಲ್ಲರಿಗೂ ಗೊತ್ತು. ಅದಾದಮೇಲೆ ಓಟ್ ಮೀಲ್ ತೊಗೊಳ್ದೆ ಇವತ್ತು. ಓಟ್ ಮೀಲು ಮತ್ತು ಬ್ರೆಡ್ ಆಮ್ಲೆಟು. ಆ್ಯಕ್ಚುಲಿ ನನಗೊಂದು ಬಡ್ಜೆಟ್ ಇದೆ ಗೈಸ್. ಸೊ ನನಗೊಂದು ಸೋರ್ಸ್ ಇದೆ. ಆ ಸೋರ್ಸ್ ಎಷ್ಟಿದೆ ಅದರೊಳಗಡೆ ನಾನು ಈ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದೆಲ್ಲ ನಂಗೆ ಕಂಫರ್ಟಬಲ್ ಇದೆ. ಇದು ನಾನು ಡೈಲಿ ತಿನ್ಬೋದು, ಅಫೋರ್ಡಬಲು ಇದೆ. ನಾನು ಈ ರೀಲ್ಸಿಗೋಸ್ಕರ ವ್ಯೂಸಿಗೋಸ್ಕರ ಯಾವುದ್ಯಾವುದೋ ಫ್ಯಾನ್ಸಿ ಫುಡ್ಡೆಲ್ಲ ತೊಗೊಂಡ್ಬಿಟ್ಟು ನಾನು ಇದು ತಿಂತಾಯಿದ್ದೀನಿ, ಅದು ತಿಂತಾಯಿದ್ದೀನಿ, ನೀವು ಇದೇ ತಿನ್ನಿರಿ ಅಂತ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅದು ಒಂದು ಮಾಡಿದ್ರೆ ರೆಗ್ಯುಲರಾಗಿ ಮಾಡೋಕ್ಕಾಗಬೇಕು. ಅದು ಸುಮ್ಮನೆ ಟೆಂಪ್ರವರಿ ಪರ್ಪಸ್ಗೋಸ್ಕರ ಮಾಡಬಾರ್ದು. ಸೊ ಇವತ್ತು ಏನು ಮಾಡಿದೆ ಅಂದರೆ ಲೆಗ್ ಡೇಗೆಲ್ಲ 4 ಸೆಟ್ಸ್ ಮಾಡಿದೆ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ನನ್ನ ಲೆಗ್ ತುಂಬ ವೀಕು. ಆ್ಯಕ್ಚುಲಿ ನಾನು ಇವಾಗ ಆಲ್ಮೋಸ್ಟ್ 2 years ಆಗ್ತಾಯಿದೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ. 2 yearsಲ್ಲಿ ಒಂದು 1 month 2 months ಲೆಗ್ ಮಾಡಿದರೆ ದೊಡ್ಡ ವಿಷಯ. ನಾನು ಲೆಗ್ಸ್ಗೆ ಫೋಕಸ್ಸೇ ಮಾಡಿಲ್ಲ. ಅದರಿಂದ ಏನಾಗಿದೆ ಅಂದರೆ ಇವಾಗ ಲೆಗ್ಸ್ ತುಂಬ ವೀಕಾಗಿ ನಾನು ತುಂಬ ಹೊತ್ತು ನಡೆದ್ರೆ ಇಲ್ಲ ತುಂಬ ಹೊತ್ತು ನಿಂತ್ಕೊಂಡಿದ್ರೆ ಲೆಗ್ ಆಟೋಮೆಟಿಕ್ ತುಂಬ ಪೇಯ್ನ್ ಆಗುತ್ತೆ. ಸೊ ಆ ತಪ್ಪು ಮಾಡಿರಬಾರ್ದಿತ್ತು. ಬಿಕಾಸ್ ಅಪ್ಪರ್ ಬಾಡಿದಲ್ಲಿರೋ ಎಲ್ಲ ವೆಯ್ಟು ಲೋವರ್ ಬಾಡಿಗೆ ಹೋಗುತ್ತೆ. ಇವಾಗ ಲೋವರ್ ಬಾಡಿ ವೀಕ್ ಇದ್ದರೆ ಅದು ತಡ್ಕೊಳಕ್ಕಾಗಲ್ಲ. ಸೊ ಇವಾಗ ಅದರಿಂದ ಏನು ಮಾಡಿದೆ ಅಂದರೆ ಕನ್ಸಿಸ್ಟೆನ್ಸಿಯಿಂದ ಲೆಗ್ಸ್ ಮಾಡ್ತಾಯಿದ್ದೀನಿ. ಸೊ ಅಟ್ಲೀಸ್ಟ್ ವೀಕ್ಲಿ 2 times ಆದರೆ ಲೆಗ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತೆಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿರಿ ಲೆಗ್ಸ್ಗೆ ಏನೇನು ಮಾಡಿದೆ ಅಂತ. 8 o'clock ಆ ಥರ ಮನೆಗೆ ರೀಚ್ ಆಗಿದ ತಕ್ಷಣ ಡಿನ್ನರು ನಾವು ಎಲ್ಲ ಆಚೆ ಮಾಡಿದ್ವಿ. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಆಚೆ ಮಾಡಿದ್ವಿ ಡಿನ್ನರು. ಸೊ ಹಂಗೆ ಅವ್ರ ಹತ್ರ ಎಲ್ಲ ಮಾತಾಡ್ಕೊಬಿಟ್ಟು ಸ್ವಲ್ಪ ಚಿಲ್ ಮಾಡಿದೆ ಇವತ್ತು ಅಷ್ಟೇ ಗೈಸ್. ಸೊ ನಾಳೆ ನೋಡ್ತೀನಿ. ಅಂಟಿಲ್ ದೆನ್ ಬಾಯ್.